ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಭವಾಪದೋ ವಿನಶ್ಯಂತಿ ಯತ್ಪಾದಸ್ಮೃತಿಮಾತ್ರತಃ ತಂ ವಂದೇ ಕುಮತಧ್ವಾಂತಭಾಸ್ಕರಂ ಗೃಹರಿಂ ತಥಾ. ಪ್ರಥಮೋ ಹನುಮನ್ನಾವ ದ್ವಿತೀಯೋ ದ್ವಿಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ತಥಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಭೀತಯೇ ಆರಾಧಿತಶ್ರೀಪತಯೇ ಸುಧೀಂದ್ರಗತಯೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇ ವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಶ್ರೀ ಸುಜಯೀಂದ್ರತೀರ್ಥಗುರುಭ್ಯೋ ನಮಃ. ಶ್ರೀ ಕುಶಮೀಂದ್ರತೀರ್ಥಗುರುಭ್ಯೋ ನಮಃ. ಶ್ರೀ ಸುಯತೀಂದ್ರತೀರ್ಥಗುರುಭ್ಯೋ ನಮಃ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀಪಾದಂಗಳವರ ದಿವ್ಯ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಗುರುಗಳ ಆದೇಶಾನುಸಾರವಾಗಿ ಒಂದೂವರೆ ತಿಂಗಳ ದಿನಗಳಿಂದ ಏನು ಈ ಅಂತರ್ಜಾಲ ಜ್ಞಾನಯಜ್ಞ ಕಾರ್ಯಕ್ರಮ ನಡೀತಾ ಇದೆ, ಇದರಲ್ಲಿ ಅನೇಕ ಪಂಡಿತರು ಭಾಗವಹಿಸಿ ಅನೇಕ ವಿಷಯಗಳ ಮಂಡನೆಯನ್ನು ಮಾಡುವ ಮೂಲಕ ಅದೆಲ್ಲವೂ ಕೂಡ ಒಂದೊಂದು ವಿಷಯ ಗುಚ್ಛವನ್ನು ಕೂಡ ಒಂದೊಂದು ಪುಷ್ಪದಂತೆ ಸಮರ್ಪಣೆ ಮಾಡಿದ್ದಾರೆ. ಈಗ ಕೊನೆಯ ಒಂದು ಪುಷ್ಪದ ಸಮರ್ಪಣೆ ಅಂದರೆ ಈ ಅಂತರ್ಜಾಲ ಜ್ಞಾನಯಜ್ಞದ ಈ ಹಂತದ ಅಂತರ್ಜಾಲ ಜ್ಞಾನಯಜ್ಞದ ಸಮರ್ಪಣಾ ಮಹೋತ್ಸವ, ಸಮಾರೋಪ ಮಹೋತ್ಸವ, ಈ ಕಾರ್ಯಕ್ರಮ ನನ್ನ ಪಾಲಿಗೆ ಬಂದಿದೆ. ಅದು ಕೂಡ ವಿಚಾರ ಮಧ್ವ ಸಿದ್ಧಾಂತದ ಪ್ರಮೇಯಗಳು ಅಂತ. ಇದರ ಬಗ್ಗೆ ಯಥಾಮತಿಯಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆ ಅಂತಂದರೆ, ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಹೇಳಬೇಕು ಅಂತಾದರೆ ಆ ಒಂದು ಪಾಂಡಿತ್ಯ ವಿಶೇಷವಾಗಿ ಬೇಕು. ಆದರೆ ಏನು ಅಕ್ಷರಗಳನ್ನು ಕೂಡ ತಿಳಿಯದೇ ಇರತಕ್ಕಂಥ ನಾನು ಮಧ್ವ ಸಿದ್ಧಾಂತದ ಪ್ರಮೇಯಗಳ ಬಗ್ಗೆ ಎಲ್ಲಿ ಉಪನ್ಯಾಸ ಮಾಡ್ತೇನೆ. ಆದರೆ ಒಂದೇ ಒಂದು ಧೈರ್ಯ, ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಒಂದು ವಿಶಿಷ್ಟವಾದ ಕೊಡುಗೆ ಏನಿದೆ, ಅವರು ನಮಗೆಲ್ಲರಿಗೂ ಕೊಟ್ಟಿರುವಂತಹ ಕೊಡುಗೆಯನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಈ ಒಂದು ಭಾಗದ ಉಪನ್ಯಾಸವನ್ನು ನಾನು ಮಾಡ್ತೇನೆ ಅಂತೇಳಿ ನಾನು ಇದನ್ನು ಅಂಗೀಕಾರ ಮಾಡಿ ಪ್ರವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ಮಧ್ವ ಸಿದ್ಧಾಂತದ ಪ್ರಮೇಯಗಳ ಬಗ್ಗೆ ತುಂಬ ಸ್ಪಷ್ಟವಾಗಿ ಎಲ್ಲ ಸಾಧಕ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು 9 ವಿಭಾಗವಾಗಿ ವಿಭಾಗ ಮಾಡಿ ನಮಗೆ ಒಂದು ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದ ಕಾರ್ಯ ಅವರು ಮಾಡಿದ್ದಾರೆ. ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ತಿಳಿಸೋದು ಅಂಥದ್ದು ಇದಮಿತ್ತಂ ಎಂಬುದಾಗಿ ನಿರ್ಣಯ ಮಾಡಿ ತಿಳಿಸಿಕೊಡೋದು ಅಂತನ್ನೋದು ದೊಡ್ಡ ದೊಡ್ಡ ಸಾಹಸದ ಕಾರ್ಯ. ಆ ಕಾರ್ಯ ಮಾಡೋದೇ ದೊಡ್ಡ ಸಾಹಸ ಕಾರ್ಯ. ಅಂಥ ದೊಡ್ಡ ಸಾಹಸ ಕಾರ್ಯವನ್ನು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು ಸಲೀಲವಾಗಿ ಅನಾಯಾಸವಾಗಿ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ವಿಭಾಗ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟು ಕರುಣೆ ಅವರಿಗೆ. ಮಧ್ವ ಸಿದ್ಧಾಂತದ ಪ್ರಮೇಯಗಳು ಇವರಿಗೆ ಜ್ಞಾಪಕ ಇರಬೇಕು
ಅನ್ನುವ ದೃಷ್ಟಿಯಿಂದ ಅದು ಪದ್ಯಾತ್ಮಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದು ಶ್ಲೋಕದ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಶ್ಲೋಕವನ್ನು ನಾವು ಕಂಠಪಾಠ ಮಾಡಿಬಿಟ್ರೆ ಇಡೀ ಮಧ್ವ ಸಿದ್ಧಾಂತದ ಪ್ರಮೇಯ ಏನು ಅಂತನ್ನೋದು ನಮಗೆ ಓದಲಿಕ್ಕೂ ಆಗೋದಿಲ್ಲ, ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಆದರೆ ಆ ಶ್ಲೋಕವನ್ನು ಕಂಠಪಾಠ ಮಾಡಿಬಿಟ್ರೆ ಮಧ್ವ ಸಿದ್ಧಾಂತದ ಪ್ರಮೇಯ ಏನು ಅಂತೇಳಿ ಹೆಸರಿಂದ ನಾವು ತಿಳ್ಕೋಬಹುದು. ಇನ್ನು ವಿಶೇಷವಾಗಿ ಅವುಗಳ ಬಗ್ಗೆ ತಿಳ್ಕೊಳ್ತಾ ಹೋದಷ್ಟು ಅವುಗಳ ಬಗ್ಗೆ ಜ್ಞಾನವಾಗ್ತಾ ಹೋಗ್ತದೆ. ಆ ಕೆಲಸವನ್ನು ನೀವು ಮಾಡಿರಿ ಅನ್ನೋದಕ್ಕಾಗಿ ಸಂಕ್ಷಿಪ್ತವಾಗಿ ನಮಗೆ ಅವರು ತಿಳಿಸಿಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ಪ್ರಸಿದ್ಧವಾದ ಶ್ಲೋಕ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇರನುಚರಾಃ ನೀಚೋಚ್ಚ ಭಾವಂ ಗತಾಃ. ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿಃ. ಈ ಶ್ಲೋಕವನ್ನು ನಾವು ಕಂಠಪಾಠ ಮಾಡಿಬಿಟ್ರೆ ನಮಗೆ ಮಧ್ವ ಸಿದ್ಧಾಂತದ ಪ್ರಮೇಯಗಳು ಏನು ಅನ್ನುವುದು ನಮಗೆ ತಿಳಿಸುತ್ತದೆ. ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ತಿಳಿಸಿಕೊಡುವಂತಹ ಆ ಮಧ್ವ ಸಿದ್ಧಾಂತ ಪ್ರಮೇಯಗಳು ಏನು ಅನ್ನುವುದನ್ನು ಒಂದೊಂದಾಗಿ ನೋಡೋಣ. ಶ್ರೀಮನ್ಮಧ್ವಮತೆ ಹರಿಪರತರಃ ಅಂತ ಒಂದು ತತ್ವ. ಶ್ರೀಮನ್ಮಧ್ವ ಸಿದ್ಧಾಂತದಲ್ಲಿ ಭಗವಂತನಿಗೆ, ಶ್ರೀಮನ್ನಾರಾಯಣನಿಗೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಮಧ್ವ ಸಿದ್ಧಾಂತದಲ್ಲಿ ಕೊಟ್ಟಿದ್ದಾರೆ ಅಂತನ್ನೋದಕ್ಕಿಂತ ಮಧ್ವಾಚಾರ್ಯರು, ಶ್ರೀಮನ್ಮಧ್ವಾಚಾರ್ಯರು ಇಡೀ ಸಮಸ್ತ ಶಾಸ್ತ್ರಗಳನ್ನು ಅವಲೋಕನ ಮಾಡಿ ಅದರ ನಿರ್ಣಯವನ್ನು ನಮಗೆ ಕೊಡ್ತಾರೆ. ಶ್ರೀಮನ್ಮಧ್ವಾಚಾರ್ಯರು ತಿಳಿಸುವ ಪ್ರಕಾರವಾಗಿ ಒಟ್ಟಾರೆ ಶಾಸ್ತ್ರದ ಸಾರ ಏನು ಅಂತಂದರೆ ಅದು ಶ್ರೀಮನ್ಮಧ್ವ ಸಿದ್ಧಾಂತದ ಸಾರವೂ ಹೌದು. ಭಗವಂತ ಶ್ರೀ ಲಕ್ಷ್ಮೀನಾರಾಯಣ ಸರ್ವೋತ್ತಮನಾಗಿರುವಂತಹ, ಹರಿ ಸರ್ವೋತ್ತಮನಾದಂತಹ ವ್ಯಕ್ತಿ ಅಂತನ್ನೋದು ಒಂದು ತತ್ವ. ಇದು ಒಂದು. ಇನ್ನು ಸತ್ಯಂ ಜಗತ್ತು ಇದು ಇನ್ನೊಂದು ತತ್ವ. ಈ ಜಗತ್ತೇನದಲ್ಲ, ಇದು ಸತ್ಯಭೂತವಾಗಿದೆ, ಸುಳ್ಳಲ್ಲ. ಈ ಜಗತ್ತು ಸತ್ಯಭೂತವಾಗಿದೆ ಅಂತ ಅನ್ನೋದು ಇನ್ನೊಂದು ತತ್ವ. ಇನ್ನು ಮೂರನೇ ತತ್ವ ತತ್ವತೋ ಭೇದ. ಭಗವಂತನಿಂದ ಈ ಪ್ರಪಂಚ ಅತ್ಯಂತ ಭಿನ್ನವಾಗಿದೆ. ಈ ಜಗತ್ತೂ ಕೂಡ ಪರಸ್ಪರ ವ್ಯಕ್ತಿಗಳ ವೈಯಕ್ತಿಕ ಜಡಾದರಾಗ್ಬೋದು, ಜೀವಾದರಾಗ್ಬೋದು, ಪರಸ್ಪರ ಭೇದದಿಂದ ಕೂಡಿರುವಂತಹದ್ದಾಗಿದೆ. ಈ ಜಗತ್ತಿನ ಒಳಗಡೆ ಇರುವಂತಹ ಯಾವ ಜೀವರಿದ್ದಾರೆ ಆ ಜೀವರು ಪರಸ್ಪರ ಭೇದವುಳ್ಳವರಾಗಿದ್ದಾರೆ. ಈ ಜಗತ್ತಿನಲ್ಲಿ ಏನು ವಸ್ತುಗಳಿದೆ ಆ ವಸ್ತುಗಳು ಭೇದವುಳ್ಳ ವಸ್ತುಗಳು ಆಗಿವೆ. ಇಂತಹ ಪರಸ್ಪರ ಭೇದವುಳ್ಳ ವಸ್ತುಗಳಿಂದ ಕೂಡಿದ್ದು ಈ ಜಗತ್ತು. ಈ ಜಗತ್ತು ಭಗವಂತನಿಂದ ಅತ್ಯಂತ ಭಿನ್ನವಾಗಿದೆ ಅಂತನ್ನೋದು ಇನ್ನೊಂದು ತತ್ವ, ಮೂರನೇ ತತ್ವ. ಇನ್ನು ಜೀವಗಣಾ ಹರೇರನುಚರಾಹ. ಜೀವರೇನಿದ್ದಾರೆ ಇವರು ಭಗವಂತನ ಅನುಚರರಾಗಿದ್ದಾರೆ ಅಂತನ್ನೋದು ಒಂದು, ನಾಲ್ಕನೇದ್ದು. ಐದನೇದ್ದು ಜೀವಗಣಾ ಹರೇರನುಚರಾಹ ನೀಚೋಚ್ಚ ಭಾವಂ ಗತಾಃ. ಆ ಜೀವರೆಲ್ಲರೂ ಕೂಡ ತಾರತಮ್ಯವನ್ನು ಹೊಂದಿದ್ದಾರೆ. ಇವರು ನೀಚರು, ಇವರು ಉಚ್ಚರು, ಅಂದರೆ ಇವರು ಉತ್ತಮರು, ಇವರು ಅವರಿಗಿಂತ ಕನಿಷ್ಠರು. ಹೀಗೆ ತಾರತಮ್ಯಯುಕ್ತವಾಗಿದೆ ಈ ಪ್ರಪಂಚ ಅಂತನ್ನೋದು ಮತ್ತೊಂದು ಪ್ರಮೇಯ. ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂ ಗತಾಃ. ಇದು ಐದನೇ ತತ್ವ. ಇನ್ನು ಆರನೇ ತತ್ವ ಮುಕ್ತಿ ನೈಜ ಸುಖಾನುಭೂತಿ. ನೈಜ ಸುಖಾನುಭೂತಿ ಮುಕ್ತಿ ಅಂತ. ನಮ್ಮ ಸಿದ್ಧಾಂತದಲ್ಲಿ ಸ್ವರೂಪಾನಂದದ ಅನುಭವ ನಮಗೆ ಆಗುವಂಥದ್ದೇನಿದೆ ಇದೇ ಮುಕ್ತಿ, ಇದೇ ಮೋಕ್ಷ ಅನ್ನೋದು ಒಂದು ತತ್ವ. ಇದು ಆರನೇ ತತ್ವ.
ಇನ್ನು 7ನೇ ತತ್ವ ಅಮಲಾಭಕ್ತಿಶ್ಚ ತತ್ಸಾಧನಂ. ಆ ಸಾಧನೆ ಬೇಕಲ್ಲ, ಮುಕ್ತಿಗೆ ಸಾಧನೆ ಯಾವುದು ಅಂತಂದರೆ ಅಮಲಾಭಕ್ತಿ. ಭಗವಂತನಲ್ಲಿ ನಿರ್ಮಲವಾದ ಭಕ್ತಿ ಇರುವಂತಹದ್ದು ಆ ಮುಕ್ತಿಗೆ ಸಾಧಕವಾಗಿದೆ. ಮತ್ತು ಇನ್ನು ನಮ್ಮ ಸಿದ್ಧಾಂತದ ಪ್ರಕಾರ ಮತ್ತು ಸಿದ್ಧಾಂತದ ಪ್ರಕಾರ ಪ್ರಮಾಣಗಳು ಯಾವ ಪ್ರಮಾಣವನ್ನು ಆಧರಿಸಿಕೊಂಡು ತತ್ವದ ನಿರೂಪಣೆಯನ್ನು ಮಾಡ್ತಾರೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಶಕ್ಷ್ಯಾದಿ ತ್ರಿತಯಂ, ಪ್ರತ್ಯಕ್ಷಾದಿ 3 ಪ್ರಮಾಣಗಳನ್ನು ನಾವು ಅಂಗೀಕಾರ ಮಾಡ್ತೇವೆ ಅಂತ ಹೇಳ್ತಾರೆ. ಯಾವುದದು? ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ. ಈ 3 ಪ್ರಮಾಣವನ್ನಾಗಿ ಅಂಗೀಕಾರ ಮಾಡ್ತಾರೆ. ಇನ್ನೊಂದು ಪ್ರಮಾಣ ಅಖಿಲಾಮ್ನಾಯೈಕ ವೇದ್ಯೋ ಹರಿಹಿ. ಕೊನೆ ತತ್ವ ಇದು. ಅಖಿಲ ಆಮ್ನಾಯೈಕ ವೇದ್ಯೋ ಹರಿಹಿ. ಸಮಸ್ತ ಆಮ್ನಾಯಗಳು ಅಂತೇನಿದೆ, ಆ ಆಮ್ನಾಯದಲ್ಲಿ ಮುಖ್ಯ ಪ್ರತಿಪಾದ್ಯನಾರು ಯಾರಾಗಿದ್ದಾರೆ ಅಂತಂದರೆ ಅದು ಶ್ರೀಮನ್ನಾರಾಯಣ ಪರಮಾತ್ಮ. ಹೀಗೆ ಶ್ರೀಮನ್ಮಧ್ವಮತೆ ಹರಿಪರತರಹ ಅಂಥೇಳಿ ಭಗವಂತನಿಂದ ಹರಿಹಿ ಅಂಥೇಳಿ ಪ್ರಾರಂಭ ಮಾಡಿ ಮತ್ತೆ ಆ ಅಖಿಲಾಂ ನಾಯೈಕ ವೇದ್ಯೋ ಹರಿಹಿ, ಹರಿ ಅನ್ನೋ ಪದದಿಂದಲೇ ಸಮರ್ಪಣೆ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಈ 9 ತತ್ವಗಳನ್ನು ತಿಳಿದುಕೊಳ್ಳಬೇಕು. ಈ 9 ತತ್ವಗಳು ಯಾಕೆ ಈ ಕ್ರಮದಲ್ಲೇ ಇಲ್ಲಿ ಏನು ತಿಳಿಸಿಕೊಟ್ಟಿದ್ದಾರೆ, ಈ ಕ್ರಮವೂ ಕೂಡ ಅತ್ಯಂತ ಮಹತ್ವಪೂರ್ಣವಾಗಿದೆ. ಏನು ಅಂತ ಮಹತ್ವ ಇದರಲ್ಲಿ ಅನ್ನೋದನ್ನು ಮತ್ತು ಪ್ರತ್ಯೇಕವಾಗಿ ಒಂದೊಂದು ತತ್ವವನ್ನು ಕೂಡ ಒಂದಿಷ್ಟು ಯಥಾಮತಿಯಾಗಿ ತಿಳ್ಕೊಳ್ಳುವ ಪ್ರಯತ್ನವನ್ನು ನಾಳೆಯಿಂದ ಅದನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇವತ್ತಿನ ಈ ಒಂದು ಪ್ರವಚನವನ್ನು ನಾನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.